ಕಾಟೇರನದೇ ಹವಾ. 6 ಪ್ರಶಸ್ತಿ ಪಡೆದು ಬೀಗಿದ ಕಾಟೇರ ಯಾವ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಪಡೆದಿದೆ ನೋಡೋಣ ಬನ್ನಿ. ಐಫಾ ಅಂದ್ರೆ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿಯಿಂದ ಭಾರತದ 5 ಚಿತ್ರರಂಗದ ಸಿನಿಮಾಗಳಿಗೆ ಮತ್ತು ಸಿನಿಮಾ ತಂತ್ರಜ್ಞರಿಗೆ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. 2024ರ ಐಫಾ ಕನ್ನಡ ವಿಭಾಗದ ಪ್ರಶಸ್ತಿಗಳನ್ನು ಘೋಷಿಸಿಯಾಗಿದೆ. ಇದರಲ್ಲಿ ಕಾಟೇರ 6 ಪ್ರಶಸ್ತಿಗಳನ್ನು ಗೆದ್ದು ಬೀಗಿದೆ. 2024ರ ಐಫಾ ಅವಾರ್ಡ್ಗಳನ್ನು ಸೆಪ್ಟೆಂಬರ್ 27ರಂದು ಅಬುಧಾಬಿಯಲ್ಲಿ ನಡೆದಂಥ ಸಮಾರಂಭದಲ್ಲಿ ನೀಡಲಾಯಿತು. ಐಫಾ ಕನ್ನಡ ಸಿನಿಮಾಗಳಿಗೆ ನೀಡಲಾಗ್ತಕ್ಕಂಥ ಪ್ರಶಸ್ತಿಯಲ್ಲಿ ಕನ್ನಡದ ಕಾಟೇರ ಮತ್ತು ಸಪ್ತಸಾಗರದಾಚೆ ಎಲ್ಲೋ ಈ 2 ಸಿನಿಮಾದ ತಂತ್ರಜ್ಞರಿಗೆ ಪ್ರಶಸ್ತಿಗಳು ಲಭಿಸಿದವು. ಇದರಲ್ಲಿ ಕಾಟೇರ 6 ಪ್ರಶಸ್ತಿಗಳನ್ನು ಗೆದ್ದು ಬೀಗಿದೆ. ಮೊದಲನೇ ಪ್ರಶಸ್ತಿ ಅತ್ಯುತ್ತಮ ಸಿನಿಮಾ ಕಾಟೇರ. ಹೌದು, 2024ರ ಐಫಾ ಅತ್ಯುತ್ತಮ ಪ್ರಶಸ್ತಿ ವಿಭಾಗದಲ್ಲಿ ಕಾಟೇರ ಗೆದ್ದು ಬೀಗಿದೆ. ಉಳುವವನೇ ಹೊಲದೊಡೆಯ ಕಾನೂನು ಜಾರಿಯಾದ ನಂತರ ಉಂಟಾದ ಬೆಳವಣಿಗೆಗಳ ಹಿನ್ನೆಲೆಯ ಕಥೆಯನ್ನು ಹೊಂದಿದಂತಹ ಕಾಟೇರ ಚಿತ್ರ ಐಫಾ 2024ರ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ. 2ನೇ ಪ್ರಶಸ್ತಿ ಅತ್ಯುತ್ತಮ ನಿರ್ದೇಶಕ. ಡಿಬಾಸ್ ದರ್ಶನ್ರ ಮನೋಜ್ಞ ಅಭಿನಯದೊಂದಿಗೆ ತರುಣ್ ಸುಧೀರ್ ಅವರ ನಿರ್ದೇಶನದ ಮೋಡಿಯೂ ಸಹ ಕಾಟೇರದ ಅಭೂತಪೂರ್ವ ಯಶಸ್ಸಿಗೆ ಕಾರಣವಾಯಿತು. ಹಾಗಾಗಿಯೇ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ತರುಣ್ ಸುಧೀರ್ ಬಾಚಿಕೊಂಡರು. ನೆಕ್ಸ್ಟ್ ಅತ್ಯುತ್ತಮ ಪೋಷಕ ನಟಿ. ಅತ್ಯುತ್ತಮ ಪೋಷಕ ನಟಿ ವಿಭಾಗದಲ್ಲಿ ಶ್ರುತಿಯವರ ಮನೋಜ್ಞ ಅಭಿನಯಕ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು. ಕಾಟೇರ ಚಿತ್ರದಲ್ಲಿ ಡಿಬಾಸ್ ದರ್ಶನ್ರ ಅಂದರೆ ಕಾಟೇರನ ಸಹೋದರಿಯಾಗಿ ಮನೋಜ್ಞ ಅಭಿನಯ ನೀಡಿದ್ರು ಶ್ರುತಿ. ಕಾಟೇರ ಚಿತ್ರದ ಹಲವು ಸೀನ್ಗಳಲ್ಲಿ ಶ್ರುತಿಯವರ ಅಭಿನಯ ಕಣ್ಣಂಚಿನಲ್ಲಿ ನೀರು ತರಿಸುವಂತಿತ್ತು. ಹಾಗಾಗಿನೇ ಅವರ ಮನೋಜ್ಞ ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ 4ನೇ ಪ್ರಶಸ್ತಿ ಅತ್ಯುತ್ತಮ ವಿಲನ್. ಅತ್ಯುತ್ತಮ ವಿಲನ್ ಪ್ರಶಸ್ತಿಯನ್ನು ಕಾಟೇರದಲ್ಲಿ ಜಮೀನ್ದಾರನಾಗಿ ಅಭಿನಯಿಸಿದಂತಹ ಜಗಪತಿ ಬಾಬು ಪಡೆದುಕೊಂಡರು. ಜಗಪತಿ ಬಾಬು ಕಾಟೇರ ಚಿತ್ರದಲ್ಲಿ ಜಮೀನ್ದಾರನ ಪಾತ್ರವನ್ನು ಮಾಡಿದರು. ಈ ಪಾತ್ರದಲ್ಲಿ ಅವರು ಮಾಡಿದಂತಹ ಗತ್ತಿನ ಅಭಿನಯಕ್ಕೆ ಅತ್ಯುತ್ತಮ ವಿಲನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ 5ನೇ ಪ್ರಶಸ್ತಿ ಪಡೆದಿದ್ದು ಅತ್ಯುತ್ತಮ ಸಂಗೀತ ನಿರ್ದೇಶಕ. ಅತ್ಯುತ್ತಮ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದ್ದು ಹರಿಕೃಷ್ಣ. ಹೌದು, ಕಾಟೇರ ಚಿತ್ರದ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಹರಿಕೃಷ್ಣ ಸಂಯೋಜಿಸಿದ ಕಾಟೇರದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆದವು. ಪಸಂದಾಗವನೆ, ಯಾವ ಜನ್ಮದ ಗೆಳತಿ, ಪುಣ್ಯಾತ್ಮ, ಹಾಗೆ ಕಾಟೇರ ಟೈಟಲ್ ಸಾಂಗ್ ಹೀಗೆ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆದವು. ಹಾಗಾಗಿನೇ ಹರಿಕೃಷ್ಣ ಅವರಿಗೆ ಐಫಾ 2024ರ ಕನ್ನಡ ವಿಭಾಗದ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಲಭಿಸಿದೆ. 6ನೇ ಪ್ರಶಸ್ತಿ ಅತ್ಯುತ್ತಮ ಡೆಬ್ಯೂಟ್ ಪ್ರಶಸ್ತಿ. ಡೆಬ್ಯೂಟ್ ಪ್ರಶಸ್ತಿ ಅಂದರೆ ಮೊದಲ ಸಿನಿಮಾದಲ್ಲೇ ಅತ್ಯುತ್ತಮ ಅಭಿನಯ ನೀಡಿದಂತಹ ನಟ ನಟಿಯರಿಗೆ ನೀಡಲಾಗ್ತಕ್ಕಂಥ ಪ್ರಶಸ್ತಿ ಇದು. ನಟಿಯ ವಿಭಾಗದಲ್ಲಿ ಅತ್ಯುತ್ತಮ ಡೆಬ್ಯೂಟ್ ಪ್ರಶಸ್ತಿಯನ್ನು ಈ ಬಾರಿ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಗೆದ್ದುಕೊಂಡಿದ್ದಾರೆ. ಹೀಗೆ ಒಟ್ಟು 6 ಪ್ರಶಸ್ತಿಗಳನ್ನು ಕಾಟೇರ ಚಿತ್ರ ಗೆದ್ದು ಬೀಗಿದೆ.